ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಟೋ ಕನ್ನಡಿಗ. ಡೇ 24 ಆಫ್ 365 ಡೇಸ್ ವಿಡಿಯೋ ಚಾಲೆಂಜ್. ಇವತ್ತು ನಾನು ಬಂದಿದ್ದೀನಿ ಇಂದಿರಾನಗರಕ್ಕೆ. ಇಲ್ಲಿ ಬಂದು ನೋಡ್ತೀನಿ ನಮ್ಮ ಶೆಟ್ರು ಏನು ಮಾಡ್ತವ್ರೆ ಅಂತಂದ್ರೆ, ಇಲ್ಲಿ ನೋಡಿ ಬೇಕ್ರಿ ಮುಂದೆ ಹೆಂಗೆ ಕೂತ್ಬಿಟ್ಟವ್ರೆ. ಬಂದು ಅವನಿಗೆ ಟೀ ಕೊಡಿಸ್ಬಾರ ಯಾ ಅಂತ ಗಂಟು ಬಿಟ್ಬಿಟ್ಟವ್ರೆ. ಕುಡ್ದ ಬೆಳಗ್ಗೆ ಗೊತ್ತಲ್ವಾ ಯಾರು ಅಂತ? ಕ್ವಾಲಿಟಿ ಕನ್ನಡಿಗ. ದೊಡ್ಡವರು ಒಂದ್ ಮಾತು ಹೇಳ್ಯಾರ, ದೇಶ ಸುತ್ತಿ ನೋಡೋ ಕೋಶ ಓದಿ ನೋಡಂತ. ಅದ್ರಂಗ ವಯಸ್ಸಿದ್ದಾಗ ತಿರುಗಾಡಿ ನೋಡ್ಬೇಕು, ವಯಸ್ಸಾದ್ಮೇಲೆ ನೋಡ್ತಂದ್ರ ಆಗಲ್ಲ. ದುಡ್ಡೇನ್ ಹಿಂದಲ್ಲ ನಾಳೆ ಚಟ ಮಾಡಕ್ ಕೋಟಿ ಗಳಿಸಬಹುದು, ಆದ್ರೆ ವಯಸ್ಸಾದ್ಮೇಲೆ ಕೋಟಿ ಗಳಿಸಿರ್ನ ಇಂತ ಪ್ಲೇಸ್ಗಳನ್ನ ಶಾರ್ಟ್ ಅನ್ನು ನೋಡಕ್ ಆಗಲ್ಲ. ಅಷ್ಟೇ. ಏನಂತೀರಾ? ನಮಸ್ಕಾರ ಗುರುವೆ, ಹೇಗಿದ್ದೀರಾ? ಹೆಂಗೈತಿ ಬೆಂಗಳೂರು? ಇವತ್ತಿನ ಸ್ವಲ್ಪ ಕಮ್ಮಿ ಐತೆ. ಒಂದ್ ವಾರದಿಂದ ಬಂದಿದ್ದು ಫುಲ್ ಚಳಿ. ಏನಂತೀರಾ ಶೆಟ್ರೆ? ಒಂದು ವಾರ 2 ವಾರ ಹಿಂದೆ ಅಂತೂ ಭಯಂಕರ ಅಣ್ಣ. ಆ ಕಡೆ ಕಮ್ಮಿ ಆಗೈತಿ. ಇಲ್ಲಂಕರು ಮುಂಜಾನೆ ಇಲ್ಲ, ಇನ್ಮೇಲೆ ಸಂಕ್ರಾಂತಿ ಮೇಲೆ ಬಿಸಿಲಿರುತ್ತೆ. ಬಿಸಿಲು ಯುಗಾದಿ ಟೈಮಲ್ಲಿ ಎಲ್ಲ ಎಲೆಗಳೆಲ್ಲ ಉದ್ರಕ್ ಸ್ಟಾರ್ಟ್ ಆಗಿದೆ. ನಮ್ಗೆ ಹೊಸ ವರ್ಷ ಯುಗಾದಿಗೆ ಹೇಳ್ಬಿಡ್ತೀನಿ ಕೇಳ್ರಿ. ಇದು ಹೊಸ ವರ್ಷ ಅಲ್ಲ, ಇದು 2026 ಅಲ್ಲ. ಈ ಯುಗಾದಿ ಬಂತಂದ್ರೆ 1948. 1948ರಲ್ಲಿ ಇರೋದು ನಾವು. ಹೆಂಗೆ ಇಲ್ಲಿ ಕೊಡ್ರಿ, ಗೊತ್ತಿರೋರು ಕಮೆಂಟ್ ಮಾಡ್ರಿ ನೋಡೋಣ. ಇರೋ ಇನ್ನೊಂದ್ಸರಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ತೀನಿ. 1948 ಹೌದು, 47ರಲ್ಲಿ ಇದೀವಿ ಇವಾಗ. 48 ಕಾಲಿಡ್ತೀವಿ. ಏನಂತ ಗೊತ್ತಾಯ್ತಾ? ಗೊತ್ತಿರೋರು ಪಕ್ಕ ಕಮೆಂಟ್ ಮಾಡ್ಬೇಕು. ನೀವು ಗೊತ್ತಾಗ್ಲಿಲ್ಲ ಅಂತಂದ್ರೆ ವಿಡಿಯೋ ಎಂಡಲ್ಲಿ ಇರ್ತೀವಿ. ಹೇಳ ಶೆಟ್ರೆ. 1948 ನಾವ್ ಇವಾಗ ಇರೋದು 2026 ಅಲ್ಲ, 1948. ರೈಟ್ ಆನ್ಸರ್ ಗೊತ್ತಿರೋರು ತಪ್ಪದೆ ಕಮೆಂಟ್ ಮಾಡಿ ನೋಡೋಣ. ಹೇಳೇ ಬಿಡೋಣ ಬಿಡು ನಾವೇ. ಆಟೋ ಚಾಲಕನ ಚಾಲೆಂಜ್. ಹೇಳಿಲ್ಲ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿನ್ಗೆ ಫೋನ್ ಮಾಡಿ ಹೇಳ್ತೀನಿ, ನೀನ್ ಹೇಳ್ಬಿಡು. ಫೋನ್ ಮಾಡೋದೇನು ಇವಾಗಲೇ ಹೇಳ್ಬಿಡೋಣ. ಹಂಗಲ್ಲ, ಸಸ್ಪೆನ್ಸ್ ಬೇಡ. ಹಿಂದೂ ಪಂಚಾಂಗದ ಪ್ರಕಾರ ಡೇಟು ಅಲ್ವಾ? ಹಿಂದೂ ಪಂಚಾಂಗದ ಪ್ರಕಾರ ಅಲ್ವಾ? ಪಕ್ಕ. ಶಾಲಿವಾಹನ ಶಕೆ 1948. ಡಿಗ್ರಿ ಸ್ಟೂಡೆಂಟ್ ಇಲ್ಲಿ ಅವ್ರು ನೋಡ್ರಿ, ಇವ್ರಿಗೆ ಗೊತ್ತಿಲ್ಲ. ಶಾಲಿವಾಹನ ಶಕೆ ಭಾರತದ ಕ್ಯಾಲೆಂಡರ್, ರಾಷ್ಟ್ರೀಯ ಕ್ಯಾಲೆಂಡರ್ ಪ್ರಕಾರ ನಾವು 1948ಕ್ಕೆ ಈ ಯುಗಾದಿ ಬಂದ್ರೆ ಕಾಲಿಡೋರು. ಈ ಯುಗಾದಿ ಬಂದ್ರೆ 1948 ಇದೆ. ಫುಲ್ ಎಲ್ಲ ದೇಶ ಯಾವ ಕಡೆ ಇದ್ರು ಎಲ್ಲಿ ನಮ್ಮ ಅಖಂಡ ಭಾರತ ಇದೆ ಗೊತ್ತಾ? ಅಖಂಡ ಭಾರತ ಎಷ್ಟು ರಾಷ್ಟ್ರಗಳು ಬರ್ತವೆ? ಅಖಂಡ ಭಾರತದಲ್ಲಿ ಎಷ್ಟು ರಾಷ್ಟ್ರಗಳು ಬರ್ತವೆ? ಅಷ್ಟು ರಾಷ್ಟ್ರಗಳು ಇನ್ನೂ ಇರೋದು 1948ರಲ್ಲಿ. ಶಾಲಿವಾಹನ ಶಕೆ ಅದ್ರ ಪ್ರಕಾರ ರಾಷ್ಟ್ರೀಯ ಕ್ಯಾಲೆಂಡರ್ ಅಂದ್ರೆ ಭಾರತದ ರಾಷ್ಟ್ರೀಯ ಕ್ಯಾಲೆಂಡರ್ ಪ್ರಕಾರ ಅಖಂಡ ಭಾರತ ಇರೋದು 1948ರಲ್ಲಿ. ಇದು ನೀನ್ ಹೇಳ್ದಲ್ಲ, 6ರಲ್ಲ, ಲಾಸ್ಟ್ ಇಯರ್. ಬರೀ ನಮ್ ಭಾರತ ಅಲ್ಲ, ಅಖಂಡ ಭಾರತ. ರಂಜಾನ್ಗೆ ಮನೆಗೆ ಊಟಕ್ಕೆ ಬಂದಿದ್ದೆ, ನೆನಪಾಯ್ತಾ? ರಂಜಾನ್ಗೆ ಮನೆಗೆ ಊಟಕ್ಕೆ ಬಂದಿದ್ದೆ. ಆ ಟೈಮಲ್ಲಿ ಯುಗಾದಿ ಬಗ್ಗೆ ಮಾತಾಡಿದ್ವಿ. ಯೂಟ್ಯೂಬಲ್ಲಿ ಫುಲ್ ವಿಡಿಯೋ ಐತೆ. ಆಲ್ಮೋಸ್ಟ್ ಅದೊಂದು 30K ಓಡಿತ್ತು. ಇವ್ರ್ಯಾರು? ಇದೇನ್ ಟೆನ್ಷನ್ ಆಗ್ಬಿಟ್ಟೆ ಅಂತ ಭಯ. ಶೆಟ್ರೆ ಹೆಂಗೈತೆ? 100 ರೂಪಾಯಿಗೆ ಒಂದು 40. 100 ರೂಪಾಯಿ ಕಳಿಸ ಕೊಡ್ರಣ. ಆಯ್ತು, ಸಖತ್ತಾಗೈತವ. ನೋಡೋಣ ಹೆಂಗ್ ಕಳಿಸ್ತಾ ಇದೀನಿ. ಏ ಮಲ್ಯ, ನಂಗೆ ಇದು ಚೆನ್ನಾಗಿ ಕಾಣಿಸ್ತೈತೆ ಶೆಟ್ರೆ ಇಲ್ವಾ? ಪ್ಯಾಸೆಂಜರು ಅಲ್ಲವ್ರೆ. ಇಲ್ಲಿ ನೋಡಿದ್ರೆ ಅವ್ರು ಎಂಟ್ರಿ ಕೊಡ್ತಾ ಇಲ್ಲ ಆ ಕಡೆ ಹೋಗಕ್ಕೆ. ಈ ಕಡೆ ಒಳಗಡೆ ಎಂಟ್ರಿನೇ ಇಲ್ಲ. ಫಸ್ಟ್ ಆಫ್ ಆಲ್ ಪ್ಯಾಸೆಂಜರ್ ನೋಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಆ ಕಡೆ ಬರ್ತಾರೋ ಈ ಕಡೆ ಬರ್ತಾರೋ, ಯಾವ ಕಡೆ ಬರ್ತಾರೆ ಅಂತ ಕೇಳಕ್ಕೆ ನಾರ್ಮಲ್ ಕಾಲ್ ಅದು ಮಾಡೋಣ. ಇದು ಆ ಕಡೆ ಎಂಟ್ರಿ ಇಲ್ಲ, ಈ ಕಡೆ ಎಂಟ್ರಿ ಇಲ್ಲ. ಈ ಸೆಂಟ್ರಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು. ಇವಾಗ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಪ್ಯಾಸೆಂಜರ್ ಲೊಕೇಶನ್ಗೆ ಹೋಗ್ಲೇಬೇಕು. ಪ್ಯಾಸೆಂಜರ್ ಫೋನೇ ಪಿಕ್ ಮಾಡ್ತಾ ಇಲ್ಲ. ಕ್ಯಾನ್ಸಲ್ ಆಗುತ್ತೆ ಪಕ್ಕ. ಇದು ಕ್ಯಾನ್ಸಲ್. ಪ್ಯಾಸೆಂಜರ್ ಫೋನೇ ಪಿಕ್ ಮಾಡ್ತಾ ಇಲ್ಲ. ಇವಾಗ ನಾನು ಯಾವ ಕಡೆ ಅಂತ ಹೋಗ್ಲಿ? ಅಲ್ಲಿ ನೋಡಿದ್ರೆ ಎಂಟ್ರಿ ಇಲ್ಲ, ಒಳಗಡೆ ಹೋಗಕ್ಕಾಗಲ್ಲ. ನಾನೇ ಇವಾಗ ಕ್ಯಾನ್ಸಲ್ ಮಾಡಿರ್ಬೇಕು. ಫಸ್ಟ್ ಆಫ್ ಆಲ್ ನಾನು ಅಷ್ಟೊಂದು ಕ್ಯಾನ್ಸಲ್ ಮಾಡಕ್ ಹೋಗಲ್ಲ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ಒಳಗಡೆ ಎಂಟ್ರಿ ಕೊಡಲ್ಲ. ಎಂಟ್ರಿ ಕೊಡಲ್ಲ ನಾನೇನ್ ಮಾಡ್ಲಿ ಅಲ್ಲಿ ಹೋಗಿ? ಸೊ ಸಾರಿ, ನಿನ್ನೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಮೊನ್ನೆ ನೈಟು ತೋರಿಸ್ಕೊಂಡಲ್ವಾ, ಸ್ವಲ್ಪ ಹೆಲ್ತ್ ಓಕೆ ಆಗಿತ್ತು. ಬಟ್ ಆಮೇಲೆ ಅದು ನೆಕ್ಸ್ಟ್ ಡೇ ಸ್ವಲ್ಪ ಮತ್ತೆ ಜಾಸ್ತಿನೇ ಆಯಿತು.
ಮಾತ್ರ ಕೊಟ್ಟಿದ್ರಲ್ಲ ಅದನ್ನೇ ತಗೊಂಡು ಮನೆಯಲ್ಲೇ ರೆಸ್ಟ್ ಮಾಡ್ಕೊಂಡಿದ್ದೆ. ನೆನ್ನೆ ಎಲ್ಲೂ ಹೋಗಿಲ್ಲ ನಾನು. ಇವತ್ತು ಸಾಯಂಕಾಲ ಹೋಗ್ಬಿಟ್ಟು ಸುಗ್ಗಿ ಹುಗ್ಗಿ ಕಾರ್ಯಕ್ರಮಕ್ಕೆ ಫ್ಯಾಮಿಲಿ ಜೊತೆ ಹೋಗೋಣ ಅಂತ ಪ್ಲಾನ್. ನೋಡೋಣ ಏನೇನಾಗುತ್ತೆ. ಒಂದು 6 ಗಂಟೆಗೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಫ್ಯಾಮಿಲಿ ಜೊತೆ. ನಮ್ಮ ಏರಿಯಾದಲ್ಲೇ ಆಗ್ತಾ ಇರೋದು, ಅದಕ್ಕೆ ಫ್ಯಾಮಿಲಿ ಜೊತೆ ಹೋಗೋದು ಒಂದು ಖುಷಿನೇ ಬೇರೆ. ಎಲ್ಲೂ ಕರ್ಕೊಂಡು ಹೋಗಿಲ್ಲ, ತುಂಬ ದಿನ ಆಯಿತು. ಈ ಇವೆಂಟಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ. ಇದು 17, 18 2 ದಿನ ಇರುತ್ತೆ. ಸೊ ಇವಾಗ ನಾನು ಇವಾಗ ಒಂದು ಕೆಲಸದ ಮೇಲೆ ಹೋಗಿದ್ದೆ. ಹೋಗಿ ವಾಪಸ್ ಖಾಲಿನ ಬಂದೆ. ಒಂದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಬಂದೆ. ಇವಾಗ ಇದಕ್ಕೆ ಹಾಕೊಂಡಿದ್ದೀನಿ. ಅಂಗಡಿ ಕಡೆ ಹೋಗ್ಬೇಕು. ಏನಕ್ಕಪ್ಪ ಅಂತಂದ್ರೆ ಅಂಗಡಿಯಲ್ಲಿ ಟೀ ಕಪ್ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾವೆ. ತೊಗೊಂಡು ಬರೋಕ್ಕೆ ಕೇಳೋರೆ. ಅದಕ್ಕೆ ಅಮೃತಳಿಗೆ ಬಾಡಿಗೆ ಬಿಟ್ಟು ಸೀದಾ ಅಮೃತಳಿಗೆ ಹಾಕೊಂಡು ಅಲ್ಲಿಗೆ ಹೋಗೋಣ. ಬರ್ತಾ ಒಂದೆರಡು ಡ್ಯೂಟಿ ಮಾಡ್ಕೊಂಡು ಬಂದೆ. ಎಲ್ಲಿ ಅಂತಂದ್ರೆ ಇಂದಿರಾನಗರದಲ್ಲಿ ಎಷ್ಟೊತ್ತವರೆಗೂ ಕೂತ ಡ್ಯೂಟಿಗಳೇ ಬೀಳ್ತಾ ಇಲ್ಲ. ತುಂಬಾ ಆಟೋಗಳು ಖಾಲಿ ಇದ್ದು. ಅದಕ್ಕೆ SMBT ತನಕ ಖಾಲಿ ಬಂದು SMBT ಇಂದ ಕಲ್ಯಾಣ ನಗರದಿಂದ ಮಾನ್ಯತೆಯಿಂದ ಇವಾಗ ಆ ಕಡೆ ಹೋಗ್ತಾ ಇದ್ದೀನಿ. ಆ ಕಡೆ ಹೋಗಿ ಅವರಿಗೆ ಟೀ ಕಪ್ ಎಲ್ಲ ತಂದುಕೊಟ್ಟು ಮತ್ತೆ ನಾವು ನಮ್ಮ ಗಾಡಿಗೆ ಡ್ಯೂಟಿ ಮಾಡ್ಕೊಳ್ಳೋಣ. ಇವತ್ತು ಸ್ವಲ್ಪ ಅರ್ನಿಂಗ್ ಮಾಡೋದ್ ಕಡೆ ಗಮನ ಕೊಡೋಣ. ಅದು ಅಲ್ಲದೆ ಗಾಡಿದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನು ತೋರಿಸ್ಕೋಬೇಕು. ಏನಪ್ಪಾ ಅಂತಂದ್ರೆ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಿ ತೋರಿಸ್ಕೋಬೇಕು. ಅವ್ರು ಹೇಳ್ತಾ ಇದ್ದಾರೆ ನೆನ್ನೆ ಬರಕ್ಕೆ ಹೇಳಿದ್ರು, ನೆನ್ನೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಬಟ್ ಅವರೇನೋ ಪ್ರಾಬ್ಲಮ್ಮು ಇಲ್ಲ, ನಾನು ಬೆಂಗಳೂರಲ್ಲಿ ಹೊರಗಡೆ ಇದ್ದೀನಿ, ಆಮೇಲೆ ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ತುಂಬ ಜನ ಹೇಳ್ತಾರೆ ಅರ್ನಿಂಗ್ ಕೆಲವೊಂದ್ಸರಿ ತೋರಿಸ್ತೀಯ, ಕೆಲವೊಂದ್ಸರಿ ತೋರಿಸಲ್ಲ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ನಾನು ಅರ್ನಿಂಗ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡೋದಂತಂದ್ರೆ ನಮ್ಮ ಆಟೋದವ್ರೆ ನನ್ನನ್ನ ಕೆಟ್ಟದಾಗಿ ಕಮೆಂಟ್ ಮಾಡ್ತಾರೆ. ಆಟೋ ವೃತ್ತಿ ಹಾಳಾಗಕ್ಕೆ ನಮ್ಮಂಥವ್ರೇ ಕಾರಣ, ಆಟೋದವರು ಜೀವನ ಹಾಳಾಗಕ್ಕೆ ನಾನೇ ಕಾರಣ, ಸ್ಪೆಷಲಿ ನಾನೇ ಕಾರಣ ಅಂತ ಕಮೆಂಟ್ಗಳು ಹಾಕ್ತಾರೆ. ಆ ಕಾರಣದಿಂದ ಕೆಲವೊಂದ್ಸರಿ ನಾನು ಅರ್ನಿಂಗ್ ತೋರಿಸಲ್ಲ. ಮಿಸ್ಟೇಕ್ ಆಗಿ ಕೆಲವೊಂದ್ಸರಿ ವಿಡಿಯೋದಲ್ಲಿ ಬಂದಿರುತ್ತೆ, ಅದನ್ನ ನಾನೇನು ಮಾಡೋಕ್ಕಾಗಲ್ಲ. ಎಡಿಟಿಂಗಲ್ಲಿ ಅದು ಕಟ್ ಮಾಡೋಕ್ಕೂ ಆಗಲ್ಲ ಕೆಲವೊಂದ್ಸರಿ. ಏನಕ್ಕಂದ್ರೆ ಅಲ್ಲಿ ಮಾತುಗಳು ಬಂದಿರ್ತಾವಲ್ವ, ಅದನ್ನ ನಾನು ಕಟ್ ಮಾಡಬೇಕಾಗುತ್ತೆ. ಬಟ್ ಅರ್ನಿಂಗ್ ತೋರಿಸ್ಬೇಡ ಅಂತ ತುಂಬ ಜನ ಹೇಳ್ತಾರೆ. ಅದಕ್ಕೆ ನಾನು ತೋರಿಸಲ್ಲ. ಆವ್ರೇಜ್ ಹೇಳ್ಬೇಕು ಅಂತಂದ್ರೆ 1,500 ಮಿನಿಮಮ್ ದುಡಿತೀವಿ ಅಷ್ಟೇ, ಅದಕ್ಕಿಂತ ಜಾಸ್ತಿ ಇದ್ದಿಲ್ಲ. ಅದರಲ್ಲಿ ಏನಾಗುತ್ತೆ ಅಂತಂದ್ರೆ 500 ಫ್ಯೂಲ್ಗೆ ಹೋಗುತ್ತೆ. ಒಂದು 100-200 ರೂಪಾಯಿ ನಮ್ಮ ಟೀ ಕಾಫಿ ಊಟ ತಿಂಡಿ. ಏನಕ್ಕಂತಂದ್ರೆ ಆವ್ರೇಜ್ ನಾವು ಹೊರಗಡೆನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಊಟನೂ ನಮ್ಮದು ಹೊರಗಡೆನೆ ಆಗುತ್ತೆ ಅಷ್ಟೇ. ಎಲ್ಲ ಕಳೆದು ಸಣ್ಣ ಪುಟ್ಟ ಎಲ್ಲ ಖರ್ಚು ಕಳೆದು 800ರಿಂದ 1000 ರೂಪಾಯಿ ಉಳಿಸ್ಬೋದು. ಅದು ಹಬ್ಬ ಆದಾಗ, ಅದಕ್ಕಿಂತ ಜಾಸ್ತಿ ಉಳ್ಸೋಕ್ಕಾದ್ರೂ ಆಗಲ್ಲ. ದುಡಿಯೋರು ಇದ್ದಾರೆ, ಇನ್ನು ನನಗಿಂತ ಜಾಸ್ತಿನೂ ದುಡಿಯೋರು ಇದ್ದಾರೆ, ನನಗಿಂತ ಕಮ್ಮಿನೂ ದುಡಿಯೋರು ಇದ್ದಾರೆ. ಬಟ್ ಡಿಪೆಂಡಿಂಗ್ ಆನ್ ದೆಮ್, ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ, ಯಾವ ರೀತಿ ಡ್ಯೂಟಿ ಮಾಡ್ತಾರೆ. ಇವಾಗ ಕೆಲವೊಬ್ರು ಲಾಂಗ್ ಡ್ಯೂಟಿನೇ ಪ್ರಿಫರ್ ಮಾಡ್ತಾರೆ. ಅಂದ್ರೆ ಬರೀ 300 ರೂಪಾಯಿ ಡ್ಯೂಟಿ, 200 ರೂಪಾಯಿ ಡ್ಯೂಟಿ, ಆ ರೀತಿ. ಬಟ್ ಕೆಲವೊಬ್ರು ಏನಂತಂದ್ರೆ ಲೋಕಲ್ ನಂತರ ಯಾವ್ದು ಸಿಗುತ್ತೆ ಅದು ಮಾಡೋರು ಇದ್ದಾರೆ. ಹೆಚ್ಚುನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಕೆಲವೊಂದ್ಸರಿ ನಾವು ಬಿರಿಯಾನಿನೂ ತಿನ್ಬೋದು, ಕೆಲವೊಂದ್ಸರಿ ಚಿತ್ರಾನ್ನ ಗತಿ. ಇನ್ನೊಂದು ವಿಷಯ ಹೇಳ್ಬಿಡ್ತೀವಿ, ನಾವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಷ್ಟೇ ದುಡಿದ್ರು ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗು ಚಿತ್ರಾನ್ನನೇ ತಿನ್ಬೇಕು. ಹಂಗಾಗಿರುತ್ತೆ ನಮ್ಮ ಪರಿಸ್ಥಿತಿ ಆಟೋದವ್ರು. ಹೇಳಕ್ಕಾಗಲ್ಲ, ಡಿಪೆಂಡಿಂಗ್ ಆನ್ ದೆಮ್. ಸೊ ಇವಾಗ ಪ್ಯಾಸೆಂಜರ್ ವೇಟಿಂಗು ಮೆಸೇಜ್ ಹಾಕ್ಕೊಡೋಣ. ಪ್ಯಾಸೆಂಜರ್ ಲೊಕೇಶನ್ ಹಾಕಿರೋದು ಬೇರೆ ಕಡೆ, ನಾನು ಕರ್ಕೊಂಡು ಹೋಗ್ತಿರೋದು ಬೇರೆ ಕಡೆ. ಅವ್ರಿಗೆ ತೋರಿಸಿರೋದು 51, ಇವಾಗ ಯಾಕೆ 61 ಆಗಿದೆ ಅಂತ ಪ್ಯಾಸೆಂಜರು. ಇದರಲ್ಲಿ ನಮ್ಮ ತಪ್ಪೇನು? 61 ರೂಪಾಯಿ ಬಿಲ್ ಆಗೈತೆ. ಲೊಕೇಶನ್ ಬಂದ್ಬಿಟ್ಟು ಇಲ್ಲಿ ಹಾಕಿದ್ದಾರೆ, ನಾನು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟಿದ್ದೀನಿ. ಇಲ್ಲಿಂದ ಅಲ್ಲಿಗೆ 1.3 ಕಿಲೋಮೀಟರ್ ಡಿಸ್ಟೆನ್ಸು. ಇದ್ರಲ್ಲಿ ನನ್ನ ತಪ್ಪೇನು ಇಲ್ಲ, ನೀವೇ ಬೇರೆ ಕಡೆ ಕರ್ಕೊಂಡು ಬಂದಿದ್ದೀರಾ. ಆಯ್ತು ಸರ್, ಲೊಕೇಶನ್ ಎಲ್ಲಿದೆ ನೋಡ್ಕೊಳ್ಳಿ ನೀವು ಸರಿ, ಯಾಕಂದ್ರೆ ನಿಮ್ಗೂ ತೋರಿಸುತ್ತಲ್ವಾ ಆ್ಯಪಲ್ಲಿ ಎಲ್ಲಿ ಬುಕ್ ಮಾಡಿದ್ದೀನಿ, ನೀವು ಎಲ್ಲಿದ್ದೀರಾ ಅಂತ ಅಂತಂದೆ ನೋಡ್ಕೊಂಡು. ಅಲ್ಲೆಲ್ಲಿದೆ SBI ಇರೋದೇ ಇಲ್ಲೊಂದು, ಅಲ್ಲಿಗೆ ಯಾಕೆ ಹೋಯ್ತು ಲೊಕೇಶನು? ಅಲ್ಲಿಗೆ ಯಾಕೆ ಹೋಯ್ತು ಅಂತಂದ್ರೆ ನಾನೇನ್ ಮಾಡ್ಲಿ ಸರ್, ನನಗೇನಾದ್ರು ಗೊತ್ತಾ? ನನಗೇನಾದ್ರೂ ಗೊತ್ತಾ? ನನಗೇನಾದ್ರೂ ಗೊತ್ತಿದ್ರೆ ನಾನು ಹೇಳ್ಬೋದು. ನನಗೇನು ಗೊತ್ತೇ ಇಲ್ಲ. ನೀವು ಬುಕ್ ಮಾಡಿದ್ರೆ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ, ಕರ್ಕೊಂಡು ಬಿಟ್ಟು ಲೊಕೇಶನ್ ತೋರಿಸುತ್ತೆ, ಕರ್ಕೊಂಡು ಬಿಟ್ಟಿದ್ದೀನಿ. ಈ ಒಂದು ಸ್ಟಾರ್ಟ್. ಇವಾಗ ಫೋಟೋ ತಗೊಳ್ಳಿ ಸರ್, ಫೋಟೋ ಇಲ್ಲ ಅಂತಂದ್ರೆ ನೀವು ಅಲ್ಲ ಅಂತ ಕನ್ಫರ್ಮ್ ಆಗಲ್ಲ.
ಪ್ಯಾಸೆಂಜರ್ ಕೆಲವೊಬ್ರಿಗೆ ಐಡಿಯಾನೇ ಇರಲ್ಲ ಆ್ಯಪ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ನಾನು ಈ ಕಡೆ ತೋರಿಸಿತ್ತು, ಆ ಕಡೆ ಏನಕ್ಕೆ ಹೋಗ್ತಾ ಇದ್ದೀರಾ ನೀವು, ಆ ಕಡೆ ತೋರಿಸಿದ್ರೆ ಈ ಕಡೆ ಏನಕ್ಕೆ ಹೋಗ್ತಾ ಇದ್ದೀರಾ. ಕೆಲವೊಬ್ರಿಗೆ ಗೊತ್ತಾಗಲ್ಲ, ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಸುಮ್ಮನೆ ಇರ್ತಾರೆ. ಕೆಲವೊಬ್ರು ಬೇಕು ಬೇಕು ಅಂತ ನೀವು ಸುತ್ತಾಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಜಗಳ ತೆಗಿತಾರೆ. ಸೊ ಇವಾಗ ಇನ್ನೊಂದು ಡ್ಯೂಟಿ ಅಕ್ಸೆಪ್ಟ್ ಮಾಡಿದ್ರೆ ಅದು ಕ್ಯಾನ್ಸಲ್ ಆಯ್ತು. ಏನಕ್ಕಂತಂದ್ರೆ ಅಲ್ಲಿಂದಾನೇ ಇದ್ದಿತ್ತು ಅದು, ಇವ್ರನ್ನ ಎಲ್ಲಿ ಡ್ರಾಪ್ ಮಾಡಿದ್ನೋ ಅಲ್ಲಿಂದಾನೇ ಪಿಕಪ್ ಇದ್ದಿದ್ದು. ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಅಲ್ಲಿಂದ ಇವಾಗ ಈ ಕಡೆ ಬಂತಲ್ವ, ನಾನು 1.5 ಕಿಲೋಮೀಟರ್ ಇಲ್ವ, ಅವರಿಗೆ ಪಿಕಪ್ ಟೈಮ್ ಲೇಟ್ ಆಗಿ ತೋರಿಸ್ತು, ಇನ್ನೂ 5 ನಿಮಿಷ ಲೇಟ್ ಆಗುತ್ತೆ ಅಂತ. ಸೊ ಅದರಿಂದ ಅವರು ಕ್ಯಾನ್ಸಲ್ ಮಾಡ್ಕೊಂಡ್ರು. ಇವಾಗ ಫಸ್ಟ್ ಟೀ ಕಪ್ ತೊಗೊಂಡ್ಬಿಟ್ಟು ಹೋಗಿ ಕೊಟ್ಬಿಟ್ಟು ಬರೋಣ, ಮತ್ತೆ ಡ್ಯೂಟಿ ಮೇಲೆ ಡ್ಯೂಟಿ ಮಾಡ್ಕೊಳ್ಳೋಣ. ಇವತ್ತಂತೂ ಡ್ಯೂಟಿ ಮಾಡಲೇಬೇಕು. ಏನಕ್ಕಂತಂದ್ರೆ ನಿನ್ನೆ ಒಂದಿನ ಮೊನ್ನೆ ಏನು ನಾನು ದುಡಿದ್ನೋ 1600 ರೂಪಾಯಿ ಏನು ದುಡಿದಿದ್ದೆ, ಅದು ಹಾಸ್ಪಿಟ್ಲಿಗೆ ಖರ್ಚಾಗ್ಬಿಡ್ತು ಗುರುವಾರ. ಇವಾಗ ನನ್ನ ಹತ್ರ ಕಾಸಿಲ್ಲ. ಹೆಂಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡಿ ನಮ್ಮೊಂದು ಕ್ಲಿಯರ್ ಮಾಡ್ತಿದ್ದೆ ಅಲ್ವಾ. ಬನ್ನಿ ಡ್ಯೂಟಿನ ಕಂಟಿನ್ಯೂ ಮಾಡೋಣ. ಟೀ ಕಪ್ ಬಂದು ಹಿಂದೆ ನೋವು ಟೀ ಕಪ್ ತೊಗೊಂಡ್ಬಿಡೋಣ. 9.90 ಮೀಟ್ರು 127 ರೂಪಾಯಿ. ನೋಡೋಣ ಎಷ್ಟು ಕೊಟ್ಟಿದ್ದಾನೆ. ಬೇರೆ ಬಾಡಿಗೆ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ, ತೋರಿಸ್ತೀನಿ ಆಮೇಲೆ. 127 ರೂಪಾಯಿ ಆಗೈತೆ. 110 ರೂಪಾಯಿ ಕೊಟ್ಟಿದ್ದ, ಅದನ್ನ ನಿಮ್ಗೆ ತೋರಿಸ್ತೀನಿ. ಏನಕ್ಕಪ್ಪ ಅಂತಂದ್ರೆ 7 ಕಿಲೋಮೀಟರ್ ಬಂದಿರೋದು, ಬಟ್ ಅವ್ನು ತೋರಿಸ್ತಾ ಇರೋದು ಕಮ್ಮಿ. ಏನ್ ಮಾಡುದು, ಏನು ಮಾಡಕ್ ಆಗಲ್ಲ. ನನಗೆ ಅನ್ಸುತ್ತೆ 17 ರೂಪಾಯಿ ಏನೋ ಕಮ್ಮಿ ಕೊಟ್ಟಿದ್ದಾನೆ, 12 ರೂಪಾಯಿ ಕಮ್ಮಿ ಕೊಟ್ಟಿದ್ದಾನೆ. 696 ಹಾಕ್ತಾರೆ 7 ಕಿಲೋಮೀಟರ್ 15 ಎಷ್ಟಾಗುತ್ತೆ, 10 ರೂಪಾಯಿ ಕಮ್ಮಿ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಹಾಕೋಣ, ನೋಡೋಣ ಏನಾಗುತ್ತೆ. ಬರಲ್ಲ, ನನಗಂತೂ ಗ್ಯಾರಂಟಿ ಇದೆ ಅಮೌಂಟ್ ಬರಲ್ಲ ಅಂತ. ಹೊರಟ್ರು, ನಾವ್ ಇವಾಗ ಹೋಗೋಣ ಡ್ಯೂಟಿ ಮೇಲೆ. ಚಟ್ರ ಬಾಯ್. ಸೊ ನಾವು ಹೊರಡೋಣ ಡ್ಯೂಟಿ ಮೇಲೆ. ನಾವು ಡ್ಯೂಟಿಲೇ ಇರೋದು. ಹಂಗೆ ಕಲ್ಯಾಣ ನಗರ್ ಕಡೆ ಬಂದಿದ್ರು, ನಾನು ಕೂಡ 2 ನಿಮಿಷ ಬಂದೆ ಅಂತ ಹೇಳಿ ಬಂದು ಮೀಟ್ ಆಗಿ ಇವಾಗ ಇಲ್ಲಿಂದ ಹೊರಡ್ತಾ ಇರೋದು. ಡ್ಯೂಟಿ ಮಾಡ್ಕೊಳ್ಳೋಣ, ಫಸ್ಟ್ ಡ್ಯೂಟಿ ಇಂಪಾರ್ಟೆಂಟ್. ಆಮೇಲೆ ಅವಾಗ ಮೀಟ್ ಆಗ್ತಾ ಇರ್ತೀವಿ, ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ಡ್ಯೂಟಿ ಮಾಡ್ಕೊಳ್ಳೋಣ. ಊಬರ್ ಒಂದು ತುಂಬಾ ಕಮ್ಮಿ ಕೊಟ್ಟಾಗ 12 ರೂಪಾಯಿ ಕಮ್ಮಿ ಕೊಟ್ಟಿದ್ದಾನೆ. ಕೆಲವೊಂದ್ ಸಾರಿ ಕೆಲವೊಂದ್ ಬಾಡಿಗೆಯಲ್ಲಿ 70-80 ರೂಪಾಯಿ ಕಮ್ಮಿ ಜಾಸ್ತಿ ಕೊಟ್ಟಿದ್ದಾನೆ, ಇಲ್ಲ ಅಂತ ಇಲ್ಲ. ಬಟ್ ಇವಾಗ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾನೆ, ಏನು ಮಾಡಕ್ ಆಗಲ್ಲ. ಕೆಲವೊಂದು ಟ್ರಿಪ್ ಅಲ್ಲಿ ಆಗುತ್ತೆ ಸರಿ ಅಂತ ಇವಾಗ ನೆಕ್ಸ್ಟ್ ಡ್ಯೂಟಿ ಹಾಕೊಂಡಿದೀನಿ. ನೋಡ ಸಿಗುತ್ತೆ ಎಲ್ಲದಕ್ಕೂ ಜೈ. 5 ಗಂಟೆ ತನಕ ಎಲ್ಲದಕ್ಕೂ ಜೈ ಇವತ್ತು. ಯಾಕಂತಂದ್ರೆ 5 ಗಂಟೆ ಮೇಲೆ ಸುಗ್ಗಿ ಕಾರ್ಯಕ್ರಮ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಫ್ಯಾಮಿಲಿ ಜೊತೆ. ಎಕ್ಸ್ಪೀರಿಯನ್ಸ್ ಡ್ರೈವರು ಇಷ್ಟರಲ್ಲಿ ಗಾಡಿ ತೆಗಿಯಕ್ ಆಗಲ್ಲ ಅಂತೆ. ಬರ್ಲಿ ಬರ್ಲಿ ಬರ್ಲಿ, ಸಾಕ್. ಒಂದೇ 1 ಇಂಚು ಹೆಚ್ಚು ಕಮ್ಮಿ ಆಯ್ತು. ಬರ್ಲಿ ನೋಡೋಣ. ನಾವು ಗಾಜರ್ ಕಾಲ್ ಬರ್ಲಿ ಹಿಂದೆ. ಬರ್ಲಿ ಹಿಂದೆ, ಬರ್ಲಿ 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 ನೋಡೋಣ. ಎಕ್ಸ್ಪೀರಿಯನ್ಸ್ ಡ್ರೈವರು. ಓಲಿ 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 ಹಿಂದೋಲಿ ಬರ್ಲಿ 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 ಬರ್ಲಿ. ಇದು ಎಕ್ಸ್ಪೀರಿಯನ್ಸ್ ಡ್ರೈವರು. ಹಿಂಗ್ ಮಾಡ್ಬೇಕು, ಹಿಂಗ್ ಓಡಿಸ್ಬೇಕು ಗಾಡಿ. ಇವಾಗ ಗೊತ್ತಾಯ್ತಾ? ನಾವ್ ಹೇಳ್ಕೊಟ್ಟ ಮೇಲೆನೆ ಎಲ್ಲರೂ ಕಲಿಯೋದು. ವಸಿಂ ಪಾಸ್ ಚಲೋ ಜರ. ಸೊ ಡ್ಯೂಟಿ ಮಾಡ್ಕೊಂಡಿದ್ದೆ, ನನ್ ಕೈಯಲ್ಲಿ ಆಗಿಲ್ಲ. ಫುಲ್ ಸುಸ್ತಾಗಿ ಸ್ಟಾರ್ಟ್ ಆಯ್ತು. ಅದಕ್ಕೆ ಸೀದಾ ಮನೆಗೆ ಬಂದೆ. 800 ರೂಪಾಯಿನೋ ದುಡ್ದಿದ್ದೆ ಅಷ್ಟೇ, ಜಾಸ್ತಿ ದುಡ್ದಿರ್ಲಿಲ್ಲ. ಬಂದವನು ಮಲಗಿದವನು ಇವಾಗ ಎದ್ದಿದ್ದೇನೆ. ಎಷ್ಟು 3:30 ಏನೋ ಬಂದೆ ನಾನು. ಯಾಕಂದ್ರೆ ಫುಲ್ ಪೇನ್ ಮತ್ತೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಮಲಗಿದವನು ಇವಾಗ ಎದ್ದಿದ್ದೀನಿ. ಇವಾಗ ಅಂಗಡಿ ಹತ್ರ ಹೋಗೋಣ. ಅಂಗಡಿ ಹತ್ರ ಹೋಗ್ಬಿಟ್ಟು ಅಮ್ಮನ ಸ್ವಲ್ಪ ಬಿಟ್ಬಿಟ್ಟು ಮತ್ತೆ ವಾಪಸ್ ಬಂದು ಇವ್ರನ್ನ ಕರ್ಕೊಂಡು ಹೋಗೋಣ. ಇವಾಗ ಸುಗ್ಗಿ ಹೋಗಿ ಕಾರ್ಯಕ್ರಮದಲ್ಲಿ ನೋಡೋಣ. ಬರ್ತೀರಾ ಸರ್? ನೀವು ಬರ್ತೀರಾ ಸರ್? ನೀವು ಬರ್ತೀರಾ? ಬನ್ನಿ ಹೋಗೋಣ. ಬನ್ನಿ 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 ಹೋಗೋಣ. ಬನ್ನಿ ಬನ್ನಿ ನೋಡಿ ಅಲ್ಲಿ. ಹೇಳಿ ಸರ್, ಎಲ್ಲಿಗೆ ಹೋಗೋಣ? ಹೊರಗಡೆ ನಡಿ, ನೀನು ಕರ್ಕೊಂಡು ನಡಿ. ನೀನು
ಎತ್ಕೊಂಡಿರೋದಲ್ಲ, ಹೊರಗಡೆ ನಡಿಬೇಕು ಕರ್ಕೊಂಡು ಅಲ್ವಾ ಸರ್? ಸೊ ಗಣ ಇವಾಗ ಫಸ್ಟ್ ಅಮ್ಮನ ಹತ್ರ ಹೋಗ್ಬಿಟ್ಟು ಬಂದ್ಬಿಡೋಣ, ಬಂದು ಹೋಗೋಣ ಸರ್. ಅವ್ರು ಹೋಗ್ತವ್ರೆ, ಅವ್ರ ಹಿಂದೆ ನಾವು ಸುತ್ತಾಡ್ತಾ ಇದ್ದೀವಿ. ಸುಮ್ಮನೆ ಹಿಂದೆ ಹೋಗೋದಷ್ಟೇ ನಮ್ಮ ಕೆಲಸ. ತಗೊಳ್ಳೋಂಥ ಮೂಮೆಂಟಲ್ಲಿ ನಾವು ಅಲ್ವಾ ಸರ್? ನಮ್ಮ ಕನ್ನಡದ ಹಾಡುಗಳು 70s ನಲ್ಲಿ ರಿಲೀಸ್ ಆದಂತಹ ನಮ್ಮ ಕ್ಲಾಸಿಕ್ ಹಾಡುಗಳು. ಸೊ ಇದರಲ್ಲಿ ಒಂದು ಸಾಹೇಬ್ರಿಗೆ ಇದು ಬೇಕಂತೆ. ಓಯ್ ಬನ್ನಿ ತೊಳೆ ತಿನ್ಬೇಕು, ತಿನ್ನಿಲ್ಲ ಅಂದ್ರೆ ನಿನಗೆ ಒದೇನೆ ಇವಾಗ. ಏನಾದ್ರು ಬೇಕಾ? ಏನಾದ್ರು ಬೇಕಾ? ಅಷ್ಟೇ ತಿಂದಿದ್ದು. ಎರಡೇ ಮೂರೇ ಮೂರು ಉಳಿದಿದ್ದು ನಮ್ಮ ತಲೆಗೆ ಹಾಕ್ಬಿಟ್ಟ. ಇವಾಗ ನಾವು ತಿನ್ಬೇಕು ಕೂತ್ಕೊಂಡು. ಇವ್ರು ನೋಡಿ ಕೈ ಹಿಡಿತವ್ರೆ, ಇವ್ರಿಗೆ ಕೊಡ್ಬೇಕಾದ್ರೆ ತಿನ್ನಾಗೆ. ಇದನ್ನ ಇವ್ರು ತಿಂತಾರಂತೆ ಇವಾಗ. ಜ್ಯೂಸು ಲೇ ಪಿ ಕೊಂಚ ಪೀತಿ. ಇವಾಗ ರೈಟ್ ನಮ್ದು 100 ರೂಪಾಯಿ ಹೋಯ್ತು. ಬುಲೆಟಲ್ಲಿ ಕಣ್ಣಲ್ಲಿ ಹೊಡಿಯಕ್ಕೆ ಹೋದೆ, ಅವನು ಕೆಲವೊಂದು ಬುಲೆಟ್ ಹಾಕಿರ್ಲಿಲ್ಲ, ಅದಕ್ಕೆ ಈಗ ಕನಸೆಲ್ಲ ಹಾಕಿದವರು. ಕಾಪಿ ರೈಟಲ್ಲಿ ಬರುತ್ತಾ ಅಂತ. ನಾಳೆ ಒಂದು ದಿನ ಇರುತ್ತೆ ಹೊರಗಡೆ ಹೋಗೋಣ. ಯಾಕಂತಂದ್ರೆ ದುಡ್ಕೊಂಡು ಬಂದಿದ್ದಂತ 800 ರೂಪಾಯಿ ಜಾಗದಲ್ಲಿ 1000 ರೂಪಾಯಿ ಖರ್ಚಾಗ್ಬಿಟ್ಟೈತೆ. ಅದಕ್ಕೆ ಫಸ್ಟ್ ಇಲ್ಲಿಂದ ಖಾಲಿ ಮಾಡೋಣ. ಇಲ್ಲ ಅಂತಂದರೆ ನಮ್ಮ ಜೇಬ್ಗೆ ಕತ್ರಿ ಅಂಕರು ಪಕ್ಕ ಅದು ಇದು ಸಣ್ಣ ಪುಟ್ಟ ಅಂತ ಅದು ತಿನ್ಕೊಂಡು ಅಲ್ಲೋಡಿ ನನ್ನ ಕೈಯಲ್ಲಾಗಲ್ಲ ಗುರು. ಅದಕ್ಕೆ ಸರ್ ನಾನು ತಿಂದೆ, ಅವ್ನು ತಿಂದ, ಅವ್ರು ತಿಂದರು, ಇವ್ರು ಮಾತ್ರ ಏನೂ ತಿಂದಿಲ್ಲ ಇನ್ನು ಅಲ್ವಾ ಸರ್? ಫುಲ್ ಬೇಜಾರಲ್ಲವ್ರೆ. ಏನು ಕರ್ಕೊಂಡು ಬಂದ್ಬಿಟ್ರು, ಏನು ತಿನ್ಸಿಲ್ಲ, ಕೊಡಿಸಿಲ್ಲ, ಏನೂ ಮಾಡಿಲ್ಲ ಇವರು. ನನಗೆ ಮಾತ್ರ ಹಿಂಗೆ ಎತ್ಕೊಂಡು ತಿರುಗಾಡ್ತವ್ರೆ, ಏನೂ ತಿನ್ಸಿಲ್ಲ ನೋಡ. ಸೊ ಇವಾಗ ಸೀದಾ ಮನೆ ಕಡೆ ಹೋಗೋಣ. ಫಸ್ಟ್ ಅಂಗಡಿ ಕ್ಲೋಸ್ ಮಾಡಬೇಕು, ಅಂಗಡಿ ಹತ್ರ ಹೋಗ್ಬೇಕು. ಇಲ್ಲಾಂದ್ರೆ ನಮ್ಮಮ್ಮ ಕೆರ ತೊಗೊಂಡು ನಂಗೆ ಹೊಡಿತಾಳೆ. ಅಣ್ಣ ಎದ್ದೋರು ಅಂತ ನಾನು ತಿಳ್ಕೊಂಡ್ರೆ ಆಲ್ರೆಡಿ ನಿಜ ಹೋಗ್ಬಿಟ್ಟವ್ರು. ಎದ್ರು ಎದೋತಾರೆ ನಿಜ ಹೋಗ್ತವ್ರೆ.
ಹೋಗಾದ್ರೂ ಹೋಗೋಣ ಮುಂದೆ. ಫುಲ್ ನಿದ್ದೆ ಊಟವ್ರು ಅಣ್ಣವ್ರು. ನಾನೇನೋ ಆಡ್ತವ್ರಿ. ಇದು ತಗೊಂಡೆ ಅವನಿಗೆ, ಇವ್ನು ತಗೊಂಡ. ಇವರು ನೋಡ್ಕೊಂಡು ಆಡ್ತವ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿನ್ನ ತಲೆ ಕೆಳಗಡೆ ಸಖತ್ತಾಗ ಬರ್ತೈತೆ ಸಾಂಗು, ಗೀತಾಂಜಲಿ. ಸೊ ಇವಾಗ ಮನೆ ಕಡೆ ಸೀದಾ. ಏನು ಗೊತ್ತಾ, ಇಂಥ ಇವೆಂಟ್ಗಳಲ್ಲಿ 50 ರೂಪಾಯಿ ವಸ್ತು 100 ರೂಪಾಯಿ, 100 ರೂಪಾಯಿ ವಸ್ತು 200 ರೂಪಾಯಿ. ಅದೇ ಒಂದು ಪ್ರಾಬ್ಲಮ್, ಮತ್ತಿನ್ನೇನಿಲ್ಲ. ಆರಾಮಾಗಿ ಸುಧಾರ್ಕೊಂಡು ಬರ್ಬೋದು ಫ್ಯಾಮಿಲಿ ಜೊತೆ. 1 ಅವರ್ ಇವ್ರನ್ನ ಹಿಂಗೆ ಎತ್ಕೊಂಡು ನನಗಂತೂ ಸಾಕಾಗುತ್ತೆ. ಫುಲ್ ಕೈ ನೋಯ್ತೈತೆ. ಆದರೂ ಮಲಗವ್ರೆ. ಗಾಡಿನ ಮನೆ ಹತ್ರ ಪಾರ್ಕ್ ಮಾಡಿ ಬಂದಿದ್ದೀನಿ. ಯಾಕಂದ್ರೆ ಪಾರ್ಕ್ ಮಾಡಿದ್ರೆ ಈ ರೀತಿ ಅವಸ್ಥೆ, ಗಾಡಿ ತೆಗಿಯೋಕ್ಕಾಗಲ್ಲ ಬೇಗ. ಅದಕ್ಕೆ ಸೊ ಅಂದರೆ ಪಾರ್ಕಿಂಗ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ಏನಕ್ಕೆ ಗಾಡಿ ತೊಗೊಂಡ್ಬರೋದು ಅಂತ ಬಿಟ್ಬಿಟ್ಟು ಬಂದಿದ್ದು ನಾನೇ. ಹೋಗೋಣ ಇವಾಗ ಮನೆ ಕಡೆ ಸೀದಾ ಅಲ್ಲಿನ ಅಂಗಡಿ. ಇವಾಗ ಡೈರೆಕ್ಟ್ ಅಂಗಡಿ ಹತ್ರ ಬಂದ್ವಿ. ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಸೀದಾ ಹೋಗೋದೆ ಇವಾಗ ಮನೆಗೆ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಏನ್ ದಮ್ ಹೊಡಿತಾವನಂತಲ್ಲ, ದಮ್ಮಲ್ಲ ಗುರುವೆ, ಅಗರಬತ್ತಿ ಹೆಚ್ಚಿರೋದು, ಸೊಳ್ಳೆ ಕಾಟ ಅದಕ್ಕೆ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.